ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿಕೆ ಕಲಿಕೆ ಯೂಟ್ಯೂಬ್ ಚಾನೆಲ್. ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಪದಬಂಧವನ್ನು ಕೊಟ್ಟ ಸುಳಿವಿನಿಂದ ಬಿಡಿಸಿ, ಅದು ಅಂದರೆ ಊರು, ಸ್ಥಳ ಇತ್ಯಾದಿಗಳು. ಹಾಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಇದು ಒಂದು ಪುನೀತ್ ರಾಜ್ಕುಮಾರ್ ಅಭಿನಯದ ಚಿತ್ರ. ಇದರಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ರಂಗಾಯಣ್ ರಘು ಅವರ ಅದ್ಭುತ ನಟನೆಯನ್ನು ನೋಡ್ಬೋದು. ಇದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಅನಾಥರಾಗಿರ್ತಾರೆ. ಉತ್ತರ ರಾಜಕುಮಾರ. ಪ್ರಶ್ನೆ 2, ಇವರು ಪಾಂಡವರಲ್ಲಿ ಒಬ್ಬರು. ಇವರು ಪಗಡೆ ಆಟ ಆಡಿ ಸೋತವರು. ಇವರು ಅರ್ಧ ಮಹಾಭಾರತದ ಯುದ್ಧಕ್ಕೆ ಕಾರಣ ಅಂತ ಹೇಳ್ಬೋದು. ಇವರು ಧರ್ಮಿಷ್ಠರು, ಯಾವಾಗಲೂ ಸತ್ಯವನ್ನೇ ನುಡಿಯುವಂಥವರು. ಉತ್ತರ ಯುಧಿಷ್ಠಿರ. ಪ್ರಶ್ನೆ 3, ಇದು ಒಂದು ಪ್ರಾಣಿಯ ಹೆಸರು. ಈ ಪ್ರಾಣಿ ಅತ್ಯಂತ ವೇಗಕ್ಕೆ ಹೆಸರುವಾಸಿಯಾಗಿದೆ. ಕಾಡು ಪ್ರಾಣಿ. ಉತ್ತರ ಚಿರತೆ. ಪ್ರಶ್ನೆ 7, ಇದು ಒಂದು ಪವಿತ್ರ ಯಾತ್ರಾ ಸ್ಥಳ. ಇದು ಹಿಂದೂಗಳ ಯಾತ್ರಾ ಸ್ಥಳ. ನೋಡಿ ಯಾವುದಂತ. ಉತ್ತರದ ದಿಕ್ಕಿನಲ್ಲಿದೆ. ಈಶ್ವರನ ಆಸ್ಥಾನ. ಉತ್ತರ ಕಮೆಂಟ್ ಮಾಡಿ ನೀವು. ಪ್ರಶ್ನೆ 5, ಇದು ಒಂದು ಸಿನಿಮಾ ಹೆಸರು. ಇದು ಒಂದು ಸಿನಿಮಾ ಹೆಸರು. ವಿಜಯ ರಾಘವೇಂದ್ರ ಅಭಿನಯದ ಒಂದು ಚಿತ್ರ. ಉತ್ತರ ಕಲ್ಲರಳಿ ಹೂವಾಗಿ. ಪ್ರಶ್ನೆ 6, ಇದು ಒಂದು ಊರಿನ ಹೆಸರು. ಅಕ್ಷರಗಳು ಹೀಗಿವೆ. ಇದು ಒಂದು ಊರಿನ ಹೆಸರು. ಈ ಊರಿನಲ್ಲಿ ರಾಮನ ಹೆಸರು ಅಡಗಿದೆ. ನೋಡಿ, ಕಮೆಂಟ್ ಮಾಡಿ. ರಾಮನ ಹೆಸರನ್ನು ನೋಡ್ಬೋದು ನೀವು ಈ ಊರಲ್ಲಿ. ಉತ್ತರ ರಾಮನಗರ. ಪ್ರಶ್ನೆ 7, ಹಿರಿಯ ನಟರ ಹೆಸರು. ಇವರು ಹಿರಿಯರು. ಇವರು ಈಗಿಲ್ಲ, ತೀರೋಗಿದ್ದಾರೆ. ಇವರು ಉಪೇಂದ್ರ ಅವರ ಗುರುಗಳು ಹೌದು. ಇವರ ಕೊನೆಯ ಸಿನಿಮಾ ಚೌಕ. ಇವರ ಕೊನೆಯ ಸಿನಿಮಾ ಚೌಕದಲ್ಲಿ ತುಂಬ ವಿಶಿಷ್ಟವಾಗಿ ಅಭಿನಯಿಸಿದ್ದಾರೆ. ಉತ್ತರ ಕಾಶಿನಾಥ. ಪ್ರಶ್ನೆ 8, ಇದೊಂದು ನಟಿಯ ಹೆಸರು. ಇವರು ಮೂಲತಃ ಮಲಯಾಳಿ ನಟಿ. ರಾಮಶ್ಯಾಮ ಭಾಮದಲ್ಲಿ ಇವರ ನಟನೆ ಅದ್ಭುತವಾಗಿದೆ. ಕಾಮಿಡಿಗೂ ಸೈ ಅಂತ ಅನ್ನಿಸ್ಕೊಂಡಂತಹ ಚಿತ್ರ ಅದಾಗಿದೆ. ಉತ್ತರ ಊರ್ವಶಿ. ಪ್ರಶ್ನೆ 9, ಭೂಮಿ ತಾಯಿಯ ಮಗಳು ಈಕೆ. ಅತ್ಯಂತ ಪವಿತ್ರಳು, ಲವಕುಶರ ತಾಯಿ. ಭೂಮಿ ತಾಯಿಯ ಮಗಳು ಇವರು, ಭೂಮಿಯಲ್ಲಿ ಸಿಕ್ಕಂಥವರು. ಹಾಗೆ ಅಗ್ನಿ ಪ್ರವೇಶ ಮಾಡಿದಂಥವರು, ತಾನು ಪತಿವ್ರತೆ ಎಂದು ಹೇಳಲು. ಉತ್ತರ ನೀವೇ ಹೇಳಿ. ಪ್ರಶ್ನೆ 10, ಇದು ಒಂದು ಕನ್ನಡ ಸಿನಿಮಾ. ಇದು ರವಿಚಂದ್ರನ್ ಅಭಿನಯದ ಸಿನಿಮಾ. ರವಿಚಂದ್ರನ್ ಅವರು ದೊಡ್ಡ ಮೊತ್ತದ ಹಣವನ್ನು ಈ ಸಿನಿಮಾಗೆ ಹಾಕಿ ಇದರಿಂದ ದೊಡ್ಡ ಮೊತ್ತದ ಹಣವನ್ನು ಸಹ ಕಳ್ಕೊಂಡ್ರು ಅವರು. ಅದ್ಭುತವಾದ ಒಂದು ಕನ್ನಡ ಸಿನಿಮಾ, ಆದರೆ ಅಷ್ಟು ಯಶಸ್ಸನ್ನು ತಂದು ಕೊಡಲಿಲ್ಲ. ಉತ್ತರ ರಣಧೀರ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್, ಶೇರ್, ಕಮೆಂಟ್ ಮಾಡಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ.